ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದ ನಾಡ ಕಚೇರಿಯಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. ಕಚೇರಿ ಒಳಭಾಗದಲ್ಲೇ ವ್ಯಕ್ತಿಯೊಬ್ಬರು ವಿಷ ಸೇವನೆ ಮಾಡಿರುವ ಘಟನೆ ನಡೆದಿದೆ. ತಕ್ಷಣವೇ ಪೊಲೀಸರು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇನ್ನು ಸಾಲಿಗ್ರಾಮ ಮೈಸೂರು ಪಟ್ಟಣದ ನಾಡ ಕಚೇರಿ ಕಾರ್ಯಾಲಯದ ಒಳಗಡೆ ಚಿಕ್ಕನಾಯಕನಹಳ್ಳಿ ನಿವಾಸಿ ರಂಗೇಗೌಡ ಎಂಬುವವರು ವಿಷ ಸೇವನೆ ಮಾಡಿದ ಘಟನೆ ನಡೆದಿದೆ. ವಿಷಯ ತಿಳಿದ ಕೂಡಲೇ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಾದ ಮಂಜು ಹಾಗೂ ಗಂಧನಹಳ್ಳಿ ಮಂಜು ಅವರು ಸ್ಥಳಕ್ಕೆ ಆಗಮಿಸಿ ರಂಗೇಗೌಡರನ್ನ ತಕ್ಷಣವೇ ಸಾಲಿಗ್ರಾಮ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿದ್ದಾರೆ. ನಂತರ ಈ ವಿಚಾರವನ್ನ ಕುಟುಂಬದವರಿಗೆ ತಿಳಿಸಲಾಗಿದೆ. ರಂಗೇಗೌಡರ ಮೊಮ್ಮಗ ರಾಕೇಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ತಮ್ಮ ತಾತ ಪಾಣಿ ಮಾಡಿಸಿಕೊಳ್ಳಲು ಹಲವು ಬಾರಿ ಕಚೇರಿಗೆ ಹೋಗಿದ್ದರೂ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿಲ್ಲ ಎಂಬ ಕಾರಣದಿಂದಲೇ ಅವರು ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ತಾತನಿಗೆ ಯಾವುದೇ ಅನಾಹುತವಾದರೆ ಅದರ ಹೊಣೆ ತಹಸೀಲ್ದಾರರವರೇ ಹೊರುತ್ತಾರೆ ಎಂದು ರಾಕೇಶ್ ಹೇಳಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮುಂದಿನ ತನಿಖೆ ನಡೆಸಿದ್ದಾರೆ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿರುವಂಥ ರಂಗೇಗೌಡರು ಅನ್ನೋರು ಜಮೀನು ವಿಚಾರಕ್ಕಾಗಿ ನಾಡ ಕಚೇರಿಗೆ ತುಂಬ ಸಲ ಅಲ್ದಾಡಿದ್ದಾರೆ. ಅಲ್ಲಿ ತಹಸೀಲ್ದಾರರು ಮತ್ತು ಅವ್ರನ್ನೆಲ್ಲ ತುಂಬ ಸಲ ಅವ್ರ ಕಡೆ ಇದು ಮಾಡಿದ್ದಾರೆ. ಅದೊಂದು ಪಾಣಿ ಮಾಡಿಸ್ಬೇಕು ಅಂತೇಳಿ ತುಂಬ ಸಲ ಓಡಾಡಿದ್ಮೇಲೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಹಾಗಾಗಿ ಇವರು ತುಂಬ ದಿನಗಳಿಂದ ಮನ ನೊಂದಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 11 ಗಂಟೆಗೆ ಹೋಗಿದ್ದಾರೆ. ಅಲ್ಲಿಗೆ ತಾಲೂಕು ಆಫೀಸ್ ಹತ್ರ ಹೋಗಿದ್ದಾರೆ, ನಾಡ ಕಚೇರಿ ಹತ್ರ. ಅಲ್ಲಿ ಹೋಗಿ ಅವರು ಡಾಕ್ಯುಮೆಂಟ್ ಎಲ್ಲ ಇದು ಮಾಡೋಕ್ಕೆ ಹೇಳಿದಾಗ ಈ ಸಲನೂ ತುಂಬ ನಿರಾಕರಿಸಿದ್ದಾರೆ. ಅವರು ನಿರಾಕರಿಸಿದ್ಮೇಲೆ ಇವರು ತುಂಬ ಮನನೊಂದು ಅಲ್ಲಿಗೆ ಸುತ್ತಿ ತುಂಬ ದಣಿದಿದ್ದಂಥ ಇವರು ಅಲ್ಲಿ ಪೂರ್ತಿಯಾಗಿ ಅವ್ರ ಮನನೊಂದು ಇನ್ನು ನನ್ನ ಕೈಲಿ ಆಗೋದಿಲ್ಲ ಅಂತ ಒಂದು ಮನನೊಂದಿ ಅವರು ಜೀವನ ನಾನು ಬಲಿಯಾಗಿ ಕೊಟ್ಬಿಡೋಣ ಇವರಿಗೆ, ಹಿಂಗೆ ನಾನು ಅಲ್ದಿ ಇದು ಮಾಡೋದ್ರ ಬದಲು ಅಂತೇಳಿ ಅವರು ನಾಡ ಕಚೇರಿ ಹತ್ರ ವಿಷ ತಗೊಂಡಿದ್ದಾರೆ. ವಿಷ ತಗೊಂಡು ಇದು ಮಾಡಿದ್ರೆ ಅಂತ ನಮ್ಮ ಗ್ರಾಮಸ್ಥರ ಅಲ್ಲಿ ಇದ್ದಂಥವ್ರು ನಮಗೆ ಮಾಹಿತಿ ಕೊಟ್ಟಮೇಲೆ ನಾವು ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಯಾರು ಇದು ಮಾಡಿದೆ ಪೊಲೀಸ್ನವ್ರು ಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಅಲ್ಲಿಗೆ ಹೋಗಿ ಏನಕ್ಕೆ ಈ ಥರ ಮಾಡಿಕೊಡ್ರಿ ಅಂತ ಕೇಳಿದಾಗ ಅವರು ಹಿಂಗೆ ನಾನು ತುಂಬ ಸಲ ಇಲ್ಲಿ ಇದು ಮಾಡಿದ್ದೀನಿ, ಸರಿಯಾಗಿ ನಂಗೆ ರೆಸ್ಪಾಂಡ್ ಮಾಡದೇ ಇರೋದ್ರಿಂದ ನಂಗೆ ಮನನೊಂದು ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಇದಕ್ಕೆ ಯಾರೇ ಇದಕ್ಕೆ ಅವರಿಗೆ ಜೀವಕ್ಕಾಗಲಿ ಇದಕ್ಕಾಗಲಿ ಏನೇ ತೊಂದರೆ ಆದ್ರೂ ಇದಕ್ಕೆ ತಹಸೀಲ್ದಾರರು ಮತ್ತು VA RE ಅವರು ಕಾರಣ ಆಗಿರ್ತಾರೆ. ಅವ್ರ ಜೀವಕ್ಕೆ ಏನೇ ಅಪಾಯ ಆದ್ರೂ ಅವರೇ ಇದಾಗ್ತಾರೆ. ಅಕಸ್ಮಾತ್ ಅವ್ರ ಜೀವಕ್ಕೆ ಅಪಾಯ ಆಗಿ ಅವ್ರಿಗೇನಾದ್ರು ಇದಾಯಿತು ಅಂತಂದರೆ ನಾವು ತಾಲೂಕು ಆಫೀಸ್ ಹತ್ರ ಬಂದು ಪ್ರತಿಭಟನೆ ಮಾಡೋದಂತೂ ಕಡಾಖಂಡಿತವಾಗಿ